ನಾರ್ಮಲ್ ಆಗಿ ಕಾಮಿಡಿ ಎಂಟರ್ಟೈನರ್ ಸಿನಿಮಾಗಳಲ್ಲಿ ಲಾಜಿಕ್ಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಆ ಸಿನಿಮಾದಲ್ಲಿರುವಂಥ ಜಸ್ಟ್ ಕಾಮಿಡಿ ಸೀನ್ಸ್ಗಳನ್ನು ಎಂಜಾಯ್ ಮಾಡಬೇಕು ಅಷ್ಟೇ. ಹೇ ಬಲವಂತ್, ಆ್ಯಕ್ಚುಲಿ ನಾನು ಈ ಸಿನಿಮಾ ನೋಡಿದ್ದೆ. ಸುಹಾಸ್ ಅವರ ಪ್ರೀವಿಯಸ್ ಸಿನಿಮಾಗಳು ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಅದೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಈಗ ಬಂದಿರುವಂಥ ಹೇ ಬಲವಂತ್ ಸಿನಿಮಾನ ಕನ್ನಡ ಭಾಷೆಯಲ್ಲೇ ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನೆಲ್ಲ ವರ್ಕ್ ಆಯಿತು ಏನೆಲ್ಲ ವರ್ಕ್ ಆಗಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಸ್ಟೋರಿ ಏನು ಅಂದರೆ, ಸಿನಿಮಾದ ಹೀರೋ ಆದ ಕೃಷ್ಣಂಗೆ ಅವನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವನ ಅಪ್ಪ ಮಾಡ್ತಾ ಇರೋ ಬಿಸ್ನೆಸ್ನ ಟೇಕ್ ಓವರ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅವನ ಅಪ್ಪ ಅವರು ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ಅವನಿಗೆ ಚೂರು ಕೂಡ ಹೇಳಿರೋದಿಲ್ಲ. ಮುಂದೆ ಅವನ ಅಪ್ಪನ ಅನಾರೋಗ್ಯ ಕಾರಣದಿಂದಾಗಿ ಕೃಷ್ಣ ಆ ಬಿಸ್ನೆಸ್ನ ಟೇಕ್ ಓವರ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಮುಂದೆ ನಮ್ಮ ಹೀರೋಗೆ ಆ ಬಿಸ್ನೆಸ್ ಯಾವುದು ಅಂತ ಗೊತ್ತಾದಾಗ ಫುಲ್ ಶಾಕ್ ಆಗುತ್ತೆ. ಸೊ ಅದು ಯಾವ ರೀತಿ ಬಿಸ್ನೆಸ್ಸು, ಅದರಿಂದ ಇವನಿಗೆ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಕೊನೆಗೆ ನಮ್ಮ ಹೀರೋ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಆ್ಯಕ್ಚುಲಿ ಆಗಿ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್ ಫುಲ್ ಎಂಗೇಜಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಬೋರ್ ಓಡಿಸೋ ಸೀನ್ಸ್ ಆಗಲಿ ಬೋರಿಂಗ್ ಆಗಿರೋ ಡೈಲಾಗ್ಸ್ಗಳಾಗಲಿ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ನೋಡೋಕೆ ಸಿಗೋದಿಲ್ಲ. ಅಂದರೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಒಳ್ಳೊಳ್ಳೆ ಕಾಮಿಡಿ ಸೀನ್ಸ್ಗಳು ಹಾಗೆ ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ಸ್ಗಳು ನಮ್ಮನ್ನು ಸಖತ್ತಾಗಿ ನಗು ತರಿಸ್ತವೆ. ಇನ್ನು ಕೆಲವು ಸೀನ್ಸ್ಗಳಂತೂ ಬರೀ ನಕ್ಕಿ ನಕ್ಕಿ ಸಾಕಾಗುತ್ತೆ. ಅಷ್ಟು ಅದ್ಭುತವಾಗಿ ಕಾಮಿಡಿ ಸೀನ್ಸ್ಗಳನ್ನು ಹಾಗೆ ಡೈಲಾಗ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಹಾಗೆ ಸಿನಿಮಾದ ಇಂಟರ್ವಲ್ ಬ್ಲಾಕ್ನಲ್ಲಿ ಬರುವಂಥ ಟ್ವಿಸ್ಟ್ ಒಂದು ಮಟ್ಟಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಅಂತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮಾದ ಸೆಕೆಂಡ್ ಹಾಫ್ಗಿಂತ ಸಿನಿಮಾದ ಫಸ್ಟ್ ಹಾಫೇ ತುಂಬ ಎಂಗೇಜಿಂಗ್ ಆಗಿತ್ತು. ಸಿನಿಮಾದ ಫಸ್ಟ್ ಹಾಫ್ನ ಫುಲ್ ಕಾಮಿಡಿ ಜೊತೆ ತಗೊಂಡೋಗಿದ್ರೆ ಇದರ ಸೆಕೆಂಡ್ ಹಾಫ್ನ ಫುಲ್ ಎಮೋಷ್ನಲ್ ಆಗಿ ತಗೊಂಡೋಗಿದ್ದಾರೆ. ಆದರೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಕಾಮಿಡಿ ವರ್ಕ್ ಆಯಿತು, ಆದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ ಅನ್ನೋದು ವರ್ಕ್ ಆಗಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಎಮೋಷನ್ ಅಂತ ವರ್ಕ್ ಆಗಿದ್ದು ಇದರ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಎಮೋಷನ್ ಅನ್ನೋದು ಪ್ರಾಪರ್ ಆಗಿ ವರ್ಕ್ ಆಗಿಲ್ಲ ಅನ್ನೋದಕ್ಕಿಂತ ಇವರು ಪ್ರಾಪರ್ ಆಗಿ ಎಮೋಷನ್ ಅನ್ನೋದನ್ನ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು BGMs ಆಗಿರ್ಬೋದು ಯಾವುದು ಕೂಡ ಎಫೆಕ್ಟಿವ್ ಆಗಿರಲಿಲ್ಲ. ಸೊ ಆದ್ದರಿಂದ ಯಾವುದೇ ಸೀನ್ಸ್ಗಳು ಕೂಡ ಇಂಪ್ಯಾಕ್ಟ್ ಬೀರಲಿಲ್ಲ ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ನೀವು ಸಿನಿಮಾಗಳಲ್ಲಿ ಲಾಜಿಕ್ ಬೇಕು ಅನ್ನೋರಿಗೆ ಈ ಸಿನಿಮಾ ಅಲ್ಲ ಅಂತೀನಿ. ಜಸ್ಟ್ ಕಾಮಿಡಿಗೋಸ್ಕರ ಎಂಟರ್ಟೈನ್ ಪರ್ಪೋಸಿಗೋಸ್ಕರ ಸಿನಿಮಾ ನೋಡ್ತೀರಾ ಅಂದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಯಾಕಂದರೆ ಸಿನಿಮಾದಲ್ಲಿ ಎಲ್ಲೂ ಕೂಡ ಲಾಜಿಕ್ ಅನ್ನೋದು ನೋಡೋಕೆ ಸಿಗೋದಿಲ್ಲ. ಆ್ಯಕ್ಚುಲಿ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರೋ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಅಷ್ಟೇ ಬೋರ್ ಆಗುತ್ತೆ. ಸೊ ಆ ರೀತಿ ಸೀನ್ಸ್ಗಳನ್ನು ಸೆಕೆಂಡ್ ಹಾಫ್ನಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಇದೊಂದು ಜಸ್ಟ್ ಒನ್ ಟೈಮ್ ವಾಚಬಲ್ ಬಿಲೋ ಆವ್ರೇಜ್ ಸಿನಿಮಾ ಅಂತೀನಿ. ನಿಮಗೇನಾದರೂ ಒಂಥರ ಹೊಸ ರೀತಿಯ ಕಾಮಿಡಿ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೂ ಆಗ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.